ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಬನ್ನಿ ಕಾಫಿ ಕುಡಿಯೋಣ. ಹಾಲು ಇನ್ನೂ ಕಾಯ್ತಾ ಇದೆ ನೋಡಿ, ಹಾಲು ಕಾಯ್ತಾ ಇದೆ. ಸೊ ಕಾಫಿ ಕುಡಿಬೇಕು ಇವಾಗ. ನಾನು ಬೆಳಗ್ಗೆ ಬಂದು ನಮ್ಮ ಫ್ರೆಂಡ್ ಅವ್ರದ್ದು ಒಂದು ಫಂಕ್ಷನ್ ಇತ್ತು, ಸೊ ಅಲ್ಲಿ ಹೋಗಿದ್ದೆ. ಅಲ್ಲಿಂದ ಬಂದು ಇವತ್ತು ಬೆಳಗ್ಗೆಯಿಂದ ಕಾಫಿ ಕುಡ್ದೇ ಇಲ್ಲ. ಕಾಫಿ ಕುಡ್ದಿಲ್ಲ ಅಂದರೆ ಆಗೋದಿಲ್ಲ. ಸೊ ನೋಡಿ, ಇವಾಗ ಎಷ್ಟು ಟೈಮು 2:34 ಆಗ್ತಾಯಿದೆ. ಅಲ್ಲಿಗೂ ಕಾಫಿ ಕುಡಿಯೋಣ ಅಂತಿದ್ದೀನಿ. ನಮ್ಮ ಮಗಳು ಎಲ್ಲೋ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದಾಳೆ ಅವಳು. ಸೊ ನಾನು ನನ್ನ ಮಗನಿಗೆ ಮಾತ್ರ ಇಕ್ತಾ ಇದ್ದೀನಿ ಕಾಫಿನ. ಈವ್ನಿಂಗ್ ಕುಡಿಯೋಣ ಅಂದ್ಕೊಂಡೆ, ಬೇಡ ಇವಾಗ ಬೇಕು ಅಂತ ಹೇಳಿಬಿಟ್ಟು ಹಾಲು ಕಾಯ್ತಾ ಇದೆ ಫ್ರೆಂಡ್ಸ್. ಕಾಫಿ ಕುಡಿಬೇಕು. ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೊತೀನಿ. ಯಾಕೆ ಗೊತ್ತಾ, ಇವತ್ತು ನಾನು ಎದ್ದಿದ್ದು ಎಷ್ಟೊತ್ತಿಗೆ ಗೊತ್ತಾ ಫ್ರೆಂಡ್ಸ್? 4 o'clock ಎದ್ದಿದ್ದು. ಏನಕ್ಕೆ 4 o'clock ಎದ್ದಿದ್ದಂದರೆ ನಾನು 4 o'clock ಏನಕ್ಕೆ ಎದ್ದಿದ್ದು ಅಂದರೆ, ಇವತ್ತು ರಥಸಪ್ತಮಿ ಇತ್ತು. ಅದಕ್ಕೋಸ್ಕರ ಬೇಗ ಎದ್ದೆ ಫ್ರೆಂಡ್ಸ್. ನಾನು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು, ರಥಸಪ್ತಮಿ ಇವತ್ತು, ಅದಕ್ಕೆ ಬೇಗ ಎದ್ದೆ. 4 o'clock ಎಲ್ಲ ನಾನು ಎದ್ಬಿಟ್ಟಿದ್ದೆ. ಸೊ ಅದಕ್ಕೆ ನಿದ್ದೆ ಬರ್ತಾಯಿದೆ. ಅದು ಬೇರೆ ಫ್ರೆಂಡ್ಸ್ ಅವ್ರ ಫಂಕ್ಷನ್ ಬೇರೆ ಹೋಗಿದ್ನಲ್ವಾ. ಸೊ ಅಲ್ಲಿಂದ ಬರೋದ ತಕ್ಷಣ ಅಲ್ಲಿಂದ ಬಂದಿದ್ದಾಯಿತು. ಸೊ ಒಂಥರ ಮೈಂಡ್ ಕಾಫಿ ಕುಡ್ದಿಲ್ಲೇನೋ ಒಂಥರ ಇದೆ. ಅದಕ್ಕೆ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಜಲ್ ಇಲ್ಲೆಲ್ಲ ಹಚ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಹಾಲು ಉಗ್ತಾ ಇದೆ. ಉಕ್ಕಿತು ಹಾಲು ಉಕ್ಕಿತು ಹಾಲು, ಉಕ್ಕಲಿ ಉಕ್ಕಲಿ ಚೆನ್ನಾಗಿ ಉಕ್ಕಲಿ. ಉಕ್ಕಿದ್ರೇ ಕಾಫಿ ಸೂಪರ್ ಆಗಿರುತ್ತೆ. ಓಕೆ, ಡನ್. ಹಾಲೇನೋ ಬಿಸಿ ಆಯಿತು. ಇವಾಗ ಕಾಫಿ ಮಾಡಬೇಕು. ಓಕೆನಾ? ಚಂಬಗೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಬ್ರೌನ್ ಶುಗರು ಮತ್ತು ಕಾಫಿ ಪುಡಿ. ಚಂಬಲ್ಲಿ ಹಾಕಿದ್ರೆ ಜಾಸ್ತಿ ಆದರೆ ಅಡ್ಜಸ್ಟ್ ಆಗುತ್ತೆ, ಕಮ್ಮಿ ಆದರೆ ಅಡ್ಜಸ್ಟ್ ಆಗುತ್ತೆ ಅಂತ ನಾನು ಚಂಬಲ್ಲಿ ಹಾಕ್ಬಿಡ್ತೀನಿ ಕಾಫಿ ಮಿಕ್ಸ್ ಮಾಡೋದು. ಇನ್ನು ಸ್ವಲ್ಪ ಕಾಫಿ ಪುಡಿ ಹಾಕಬೇಕು. ಸ್ವಲ್ಪ ವೈಟಿಗೆ ಬಂದಿದೆ. ಇಷ್ಟು ವೈಟ್ ಇದ್ರೆ ಚೆನ್ನಾಗಿರೋದು. ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಇನ್ನೊಂದು ಚೂರು ಹಾಕ್ತೀನಿ. ಓಕೆನಾ? ಬ್ರೂ 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 ಬ್ರೂ. ಮೇಲಿಂದ ಹೆಂಗೆ ಹಾಕಿದ್ರೆ ಈ ರೀತಿ ನೊರೆ ಬರುತ್ತೆ. ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ, ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಇನ್ನೊಂದು ಗ್ಲಾಸ್. ಇಷ್ಟು ಕಾಫಿ ನೋಡಿ. ಎಷ್ಟೇ ಟೆನ್ಷನ್ ಇರಲಿ, ಬ್ರೂ ಕಾಫಿ ಸವಿಯಿರಿ, ಸೂಪರ್ ಎನರ್ಜಿ ಬರುತ್ತೆ. ಇದು ನನ್ನ ಅನಿಸಿಕೆ. ಸೂಪರ್. ವಾ, ಸೋ ಸೂಪರ್. ಕಾಫಿ ಕುಡಿಯೋ ಮಜಾನೇ ಬೇರೆ ನೋಡಿ. ಸಂಜೆ ಕುಡಿದ್ರೆ ಆಗಲ್ವಾ? ಅಲ್ಲಿಗೂ ನನಗೆ ಇವಾಗೇ ಬೇಕು ಅನ್ನಿಸ್ತು. ಅದಕ್ಕೆ ಕಾಫಿ ಇಟ್ಕೊಂಡು ಕುಡಿತಾ ಇದ್ದೀನಿ. ಪಾಪ ನನ್ನ ಮಗಳಿದ್ದಿದ್ರೆ ಅವಳಿಗೆ ಇಟ್ಕೊಡ್ತಾ ಇದ್ದೆ. ಸೊ ಅವಳೆಲ್ಲ ಎಲ್ಲಿ ಹೋಗಿದ್ದಾಳೆ. ನಾನು ನನ್ನ ಮಗ ಮಾತ್ರ ಇಟ್ಕೊಂಡು ಕುಡಿತಾ ಇದ್ದೀನಿ. ಬೆಳಗ್ಗೆ 4 o'clock ಎದ್ದಿದ್ದಲ್ಲ ನಾನು. ಇವತ್ತು ರಥಸಪ್ತಮಿ, ಅದಕ್ಕೆ ಪೂಜೆ ಮಾಡೋದಕ್ಕೆ. ಅದಕ್ಕೆ ನಿದ್ದೆ ಬೇರೆ ಇಲ್ಲ ಅಲ್ಲ ಫ್ರೆಂಡ್ಸ್. ಅದಕ್ಕೆ ಇವಾಗ ಚೆನ್ನಾಗಿ ಸ್ಟ್ರಾಂಗಾಗಿ ಕಾಫಿ ಕುಡಿದ್ಬಿಟ್ಟು ಹೋಗಿಬಿಟ್ಟು, ಇವಾಗ ಎಷ್ಟು 3 o'clock ಆಗ್ತಾಯಿದೆ. ಬಟ್ 1.5 hour 1 hour ಆದರೂ ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು. ಅವಾಗೇ ನನಗಿಷ್ಟ. ಇಲ್ಲ ಅಂದರೆ ಒಂಥರ ಅಂತೂ ಗುಡಿಸ್ತಾ ಇರ್ತೀನಿ. ಒಂದು 1.5 hour ನಿದ್ದೆ ಮಾಡಿಬಿಟ್ರೆ ಐ ಆಮ್ ಫುಲ್ ಹ್ಯಾಪಿ. ನಿಜವಾಗ್ಲೂ 4 o'clock ನಾನು ಎದ್ದಿರೋದು ಫ್ರೆಂಡ್ಸ್.
ಹೆಂಗೆಂಗೋ ನಮ್ಮ ಹಸ್ಬೆಂಡ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಫ್ರೆಂಡ್ಸ್. ಇವತ್ತು ಫಂಕ್ಷನ್ಗೆ ನಮ್ಮ ಫ್ರೆಂಡ್ ಅವ್ರು ಇದಕ್ಕೆ ಸೊ ಇವತ್ತು ಡ್ರೆಸ್ ಹಾಕ್ಕೊಳ್ಳೋದಕ್ಕೆ ಹ್ಞೂ ಅಂತ ಒಪ್ಕೊಂಡು ಬಿಟ್ಟಿದ್ದಾರೆ. ಅಪ್ಪ ಇಲ್ಲ ಅಂದರೆ ಫುಲ್ಲು ರಿಸ್ಕ್ ಆಗಿಬಿಡ್ತಾಯಿದ್ದೆ ನನಗಂತೂ. ಎಲ್ಲೂ ಗೊತ್ತಾ ಹೋಗಿದ್ದಿದ್ದು ಫಂಕ್ಷನ್ಗೆ, ದೇವನಹಳ್ಳಿ. ಕೂತ್ಕೊಂಡು ಸಾಕಾಗ್ಬಿಡುತ್ತೆ ಆ ಸ್ಯಾರಿ ಎಲ್ಲ ಉಟ್ಕೊಂಡು, ತುಂಬ ರಿಸ್ಕ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ಅವ್ರಿಗೆ ಇವತ್ತು ನನ್ನ ಕಡೆಯಿಂದ ಥ್ಯಾಂಕ್ಸ್. ಪರವಾಗಿಲ್ಲ ಹಾಕು ಅಂದರು. ಈ ಡ್ರೆಸ್ಸಿಗೆ ದುಪ್ಪಟ್ಟನೂ ಬಂದಿದೆ ಫ್ರೆಂಡ್ಸ್. ಇರಿ ಕಾಫಿ ಎಲ್ಲ ಕುಡಿದ್ಬಿಟ್ಟು ತೋರಿಸ್ತೀನಿ, ಓಕೆನಾ? ನೋಡಿ ಫ್ರೆಂಡ್ಸ್, ಇವತ್ತು ಇದು ನನ್ನ ಔಟ್ಫಿಟ್. ಹೆಂಗೋ ಇವತ್ತು ನಮ್ಮ ಹಸ್ಬೆಂಡ್ ಯಾವುದೋ ಒಂದು ಹಾಕೋ ಅಂದರು. ಹಬ್ಬ ಖುಷಿಯಿಂದ ಡ್ರೆಸ್ ಹಾಕ್ಕೊಂಡು ಹೋಗ್ಬಿಟ್ಟೆ ಇವತ್ತು ನಾನು. ಎಷ್ಟು ಫ್ರೀ ಆಯಿತು ಗೊತ್ತಾ? ಎಷ್ಟು ಲಾಂಗ್ ಜರ್ನಿ ಬೇಕಾದರೂ ಹೋಗ್ಬಿಟ್ಟು ಬರ್ತೀನಿ. ಅದು ಸ್ಯಾರಿ ಉಟ್ಕೊಂಡ್ರೆ ಮಾತ್ರ ಹೋ ಮೈ ಗಾಡ್ ಆಗಲ್ಲ. ಯಾವಾಗ ಕಿತ್ ಬೀಸಾಕ್ಬಿಡೋಣ ಸ್ಯಾರಿ ಅನಿಸುತ್ತೆ. ಚೆನ್ನಾಗಿದೆಯಾ ಫ್ರೆಂಡ್ಸ್? ನೋಡಿ ಮೆರೂನ್ ಕಲರ್, ಇದು ಮೆರೂನ್ ಅಲ್ಲ, ಇದು ಡಾರ್ಕ್ ಬ್ರೌನು, ಅದ್ರ ಮೇಲೆ ಅಲ್ಲಲ್ಲೇ ವರ್ಕ್ ಬಂದಿದೆ ನೋಡಿ ಫ್ರೆಂಡ್ಸ್. ಸದ್ಯಕ್ಕೆ ಇವತ್ತು ನಮ್ಮ ಹಸ್ಬೆಂಡ್ ಏನು ಈ ಡ್ರೆಸ್ ಹಾಕ್ಕೊಳ್ಳೋಕ್ಕೆ ಬೈದಿಲ್ಲ. ಸೊ ಅವ್ರ ಪರ್ಮಿಷನ್ ತಗೊಂಡೇ ನಾನು ಹಾಕ್ಕೊಂಡಿದ್ದು. ಇಲ್ಲ ಅಂದರೆ ಬೈತಾಯಿದ್ರು. ಯಾವಾಗ ನೋಡಿ ಸ್ಯಾರಿ ಉಟ್ಕೊತಾ ಇದ್ರು. ಅಪ್ಪ ಇವತ್ತು ಡ್ರೆಸ್ ಹಾಕೋದು ಬಿಟ್ಟರು ಫಂಕ್ಷನ್ಗೆ. ಸರಿ ಎಲ್ಲಾದರೂ ಹೋಗಲಿ ಬಿಡು ಅಂದರು. ಅದು ಮ್ಯಾರೇಜು ಎಂಗೇಜ್ಮೆಂಟ್ ಅದು ಇದಾಗಿದ್ರೆ ಮತ್ತೆ ಸ್ಯಾರಿನೇ ಉಟ್ಕೊತಾ ಇದ್ರು. ಸೊ ಜಸ್ಟ್ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹುಡುಗಿ ಮನೆಗೆ ನೋಡ್ಕೊಂಡು ಬರೋದಲ್ವ, ಅದಕ್ಕೋಸ್ಕರ ಈ ಥರ ಹೋಗ್ಬಿಟ್ಟು ಎಲ್ಲ ನಮ್ಮ ಫ್ರೆಂಡ್ ಅವ್ರ ಮಗಳೇ. ಸೊ ಇವರು ಫ್ರೆಂಡ್ಸು, ಅವರು ಫ್ರೆಂಡ್ಸು, ತುಂಬ ವರ್ಷಗಳಿಂದ ಕ್ಲೋಸ್ ಫ್ರೆಂಡ್ಸು. ಸೊ ಅವ್ರ ಫಂಕ್ಷನ್ಗೆ ನಾನು ಹೋಗಿದ್ದು ಫ್ರೆಂಡ್ಸ್. ಇವತ್ತು ಹೋಗ್ಬಿಟ್ಟು ಅಲ್ಲೆಲ್ಲರೂ ಮಾತಾಡಿಸ್ಕೊಂಡು ಊಟ ಮಾಡಿಕೊಂಡು ಬಂದುಬಿಟ್ವಿ. ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ಒಂಥರ ಡ್ರೆಸ್ ಇದು. ಫಿಲ್ಟ್ರು ಹಾಕಿಲ್ಲ ನಾನು, ಹಂಗೆ ತೋರಿಸ್ತಾ ಇದ್ದೀನಿ. ನನಗೂ ತುಂಬ ಇಷ್ಟ ಆಯಿತು. ಇನ್ನೊಂದು ಪರ್ಪಲ್ ಇದೆ, ತುಂಬ ಚೆನ್ನಾಗಿತ್ತು. ಅದು ಸ್ಲೀವ್ಲೆಸ್ ಇತ್ತು. ಮತ್ತು ಅದನ್ನು ಸ್ಲೀವ್ಲೆಸ್ ಹಾಕ್ಕೊಂಬಂದಿದೆಯಾ ಅಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು, ಸರಿ ಯಾಕೆ ಸುಮ್ಮನೆ ಎಲ್ಲೆಲ್ಲಿ ಹೆಂಗೆ ಹೋಗ್ಬೇಕು ಬಿಡು ಅಂತ ಹೇಳ್ಬಿಟ್ಟು, ಸರಿ ಈ ಡ್ರೆಸ್ ನನಗೆ ತುಂಬ ಇಷ್ಟ ಆಯಿತು. ಇದನ್ನ ಎತ್ಕೊಂಡು ಹಾಕ್ಕೊಂಡದೆ. ಔಟ್ಫಿಟ್, ಇವತ್ತಿನ ಔಟ್ಫಿಟ್ ನಂದು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಬಾಯ್.